ಇತ್ತೀಚೆಗೆ ಈ ರುಚುಲು ಆ ಅರೋಮಾಲು ಟೀ ಅರೋಮಾಲು ಅಂದ್ಕೊಂಡು ತುಂಬ ಏನೇನೋ ಬರ್ತಾ ಇದೆ ಬಗಾರ ರೈಸು ಅದು ಇದು ಅಂತೆಲ್ಲ. ಬಟ್ OG ಸ್ಪಾಟ್ ಇದು. ಬನ್ನಿ, ಒಳ್ಳೆ ಅಥೆಂಟಿಕ್ ಆಂಧ್ರ ಸ್ಟೈಲ್ ಡಿಶಸ್ನ ನೀವು ತಿನ್ಬೋದು. ಸುಮಾರು ಎಷ್ಟು ವರ್ಷದಿಂದ? 1979 ಅಂದರೆ ಲೆಕ್ಕ ಹಾಕೋ 46-47 ವರ್ಷ. ಹೌದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಒಂದು ಲೆಜೆಂಡರಿ ಹೋಟ್ಲ್ ಅಂತಲೇ ಹೇಳ್ಬೋದು. ಒಂದು JP ನಗರಕ್ಕೆ ಬಂದಿದ್ವಿ. ಸತ್ಯ ಯಾವುದಿದು? ಅನ್ನಪೂರ್ಣ ಹೋಟ್ಲ್ ಅಂತ ಗಾಂಧಿನಗರದಲ್ಲಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಬಿಟ್ಟರೆ ಅಲ್ಲಿ ಫುಲ್ ಎಪಿಸೋಡ್ ಯಾರೂ ಮಾಡಿಲ್ಲ. ಸೊ ಆ ಒಂದು ಖುಷಿ ವಿಚಾರ ನಮಗೆ ಇದೆ. ಸೊ ಇವರ ಒಂದು ಬ್ರ್ಯಾಂಚು ಹೊಸದಾಗಿ JP ನಗರಲ್ಲಿ ಓಪನ್ ಆಗಿದೆ. ಪರ್ಮಿಷನ್ ತೊಗೊಂಡು ನಿಮಗೆ ಈ ಜಾಗನ ತೋರಿಸ್ಬೇಕು ಅಂತ ಬಂದಿದ್ದೀವಿ. ಸೊ ನೀನು ಬಂದಿದ ತಕ್ಷಣ ಹೆಂಗೆ ಕಾಣಿಸ್ತಿದೆ? ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಳಗಡೆ ಬಂದ ತಕ್ಷಣ. ಬಟ್ ಇನ್ನೊಂದು, ನಮ್ಮನ್ನೇ ಮತ್ತೆ ಈ ಹೋಟೆಲ್ಗೂ ಫಸ್ಟ್ ವಿಡಿಯೋ ಮಾಡಿ ಅಂತ ಕರೆದ್ರು. ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೌದು. ಸೊ ತುಂಬ ಒಂದು ಒಳ್ಳೆ ವಿಚಾರ. ಅನ್ನಪೂರ್ಣ ಬಂದು ನಮ್ಮ ಪರ್ಸ್ನಲ್ ಫೇವ್ರೆಟ್ಟು. ಇತ್ತೀಚೆಗೆ ಈ ರುಚುಲು ಆ ಅರೋಮಾಲು ಟೀ ಅರೋಮಾಲು ಅಂದ್ಕೊಂಡು ತುಂಬ ಏನೇನೋ ಬರ್ತಾ ಇದೆ ಬಗಾರ ರೈಸು ಅದು ಇದು ಅಂತೆಲ್ಲ. ಬಟ್ OG ಸ್ಪಾಟ್ ಇದು. ಬನ್ನಿ, ಒಳ್ಳೆ ಅಥೆಂಟಿಕ್ ಆಂಧ್ರ ಸ್ಟೈಲ್ ಡಿಶಸ್ನ ನೀವು ತಿನ್ಬೋದು. ಸುಮಾರು ಎಷ್ಟು ವರ್ಷದಿಂದ? 1979 ಅಂದರೆ ಲೆಕ್ಕ ಹಾಕೋ 46-47 ವರ್ಷ. ಹೌದು. ಹಳೆ ಹೋಟೆಲ್ಲು. ಸೊ ಮಗ ಈಗ ಅಬ್ರಾಡಿಂದ ಬಂದು ಅವರು ಸ್ಟಾರ್ಟ್ ಮಾಡಿರೋಂಥ ಬ್ರಾಂಚು ಸಖತ್ತಾಗಿ ಮಾಡಿದ್ದಾರೆ. ಲ್ಯಾವಿಶ್ ಆಗಿದೆ ಒಂದು ಆ್ಯಂಬಿಯನ್ಸ್ ಎಲ್ಲ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಆರಾಮಾಗಿ ಬಂದು ಒಂದು ಒಳ್ಳೆ ಊಟ ಮಾಡಿಕೊಂಡು ಆ್ಯಂಬಿಯನ್ಸ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಪಾರ್ಕಿಂಗು ಇದೆ, ಎಲ್ಲ ಇದೆ, ವಿಶಾಲವಾಗಿದೆ ರೋಡು ಎಲ್ಲ. ಸೊ ಬನ್ನಿ, ಅನ್ನಪೂರ್ಣದು ಫುಲ್ ವಿಡಿಯೋ ಸಾಧ್ಯ ಆದಷ್ಟು ತೋರಿಸ್ತೀವಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಒಂದು ಲೆಜೆಂಡರಿ ಹೋಟ್ಲ್ ಅಂತಲೇ ಹೇಳ್ಬೋದು. ಶ್ರೀ ಅನ್ನಪೂರ್ಣ ಹೋಟೆಲ್ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ತಮ್ಮ ಹೆಸರು? ದಿನೇನ್ ರಾವ್ ಸರ್. ಸೆಕೆಂಡ್ ಬ್ರಾಂಚ್ ಈ JP ನಗರದಲ್ಲಿ ಈಗ ಹೊಸದಾಗಿ ಓಪನ್ ಮಾಡಿದ್ದೀರಾ. ಈ ಹೋಟೆಲ್ ಬಗ್ಗೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡಿ ಸರ್. ನಮ್ಮ ಹೋಟೆಲ್ ಗಾಂಧಿನಗರಲ್ಲಿ 1979 ಓಪನ್ ಮಾಡಿದ್ದು. ನಮ್ಮ ಫಾದರ್ ಓಪನ್ ಮಾಡಿದ್ದಾರೆ. ಅದಾದಮೇಲೆ ಇನ್ನು 2 ಬ್ರಾಂಚ್ ಇತ್ತು, ಅದೆಲ್ಲ ಕ್ಲೋಸ್ ಮಾಡಿ ಇವಾಗ ನಾನು ಕಮ್ ಬ್ಯಾಕ್ ಟು ಇಂಡಿಯಾ ಆಫ್ಟರ್ 4 years of living abroad, and I wanted to get into my dad's business, take care of it and also grow it, and this is the first step towards that. And the reason we opened in JP Nagar is because ನಮ್ಮ ಕಸ್ಟಮರ್ ಜಾಸ್ತಿ ಜನ ಇಲ್ಲಿದ್ದಾರೆ JP Nagar, ಜಯನಗರಲ್ಲಿ. all of them were like, you should expand, come to our area. We're tired of traveling all the way to Gandhinagar. Bangalore traffic ತುಂಬ ಜಾಸ್ತಿ. ಅದಕ್ಕೆ we opened in JP Nagar. We have 180 seater here, and we're focusing towards families and also office crowd here. ಟೋಟಲ್ 3 ಫ್ಲೋರ್ ಇದೆ. 3 ಫ್ಲೋರ್ ಇದೆ. ಸೇಮ್ ಅಲ್ಲಿ ಏನು ಗಾಂಧಿನಗರದಲ್ಲಿ ಸಿಗ್ತಿತ್ತು ಅದೇ ಫುಡ್ ಇಲ್ಲೂ ಸಿಗುತ್ತೆ? ಬೇರೆ ಏನೋ ಸ್ಪೆಷಲ್ ಏನಾದ್ರೂ? ಸೇಮ್ ಐಟಮ್ಸ್ ಇದೆ, ಸ್ವಲ್ಪ ಸ್ಪೆಷಲ್ ಐಟಮ್ಸ್ ಮಾಡ್ತಾ ಇದೀವಿ. ಇನ್ನೊಂದು ಫ್ಲೋರ್ ಇನ್ನೂ ಓಪನ್ ಮಾಡಿಲ್ಲ. ಆ ಫ್ಲೋರ್ ಓಪನ್ ಮಾಡಿದ್ಮೇಲೆ ವಿಲ್ ಹ್ಯಾವ್ ಮೋರ್ ಎಕ್ಸ್ಟ್ರಾ ಐಟಮ್ಸ್. ಸರ್, ನಾನು ಬಂದ ತಕ್ಷಣ ಇಂಟೀರಿಯರ್ ನೋಡಿದೆ ಸರ್, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಸ್ವಲ್ಪ ಇಂಟೀರಿಯರ್ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ತೀರಾ? I had an architect, his name was Yashas, so he took care of most of the designing. ಸೂಪರ್ ಆಗಿದೆ. ಎಲ್ಲ ಒಳ್ಳೆ ಫ್ಯಾಮಿಲಿ ಬಂದರೆ ಒಂದು ಒಳ್ಳೆ ಊಟದ ಜೊತೆ ಈ ಒಳ್ಳೆ ಒಂದು ಅಟ್ಮಾಸ್ಫಿಯರ್ನು ಎಂಜಾಯ್ ಮಾಡ್ಬೋದು ಅವರು. ಅದೇ ಬಿಗ್ಗೆಸ್ಟ್ ಕಂಪ್ಲೇಂಟ್ ಗಾಂಧಿನಗರ ಇದ್ದೇನೆ, ಆಂಬಿಯನ್ಸ್ ಇಲ್ಲ ಅಂತ. ಯಾಕಂದ್ರೆ ಅಲ್ಲಿ ಜನ ಜಾಸ್ತಿ. ಅದಕ್ಕೆ ಇಲ್ಲಿ ಸ್ವಲ್ಪ ಸ್ಲೋ ಕ್ರೌಡ್ ಇರ್ತಾರಂತ ಆಂಬಿಯನ್ಸ್ ಅಲ್ಲಿ ಫೋಕಸ್ ಮಾಡಿದ್ವಿ. ಹೌದು. ಸೊ ಸರ್, ನನಗೆ ಪರ್ಸ್ನಲಿ ಚಿಕನ್ 64 ನಂಗೆ ತುಂಬ ಇಷ್ಟ. ಅದು ನೀವೇ ಅಂತ ಕಂಡು ಹಿಡಿದಿದ್ದದ್ದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್.
ಐ ಕೆನಾಟ್ ಕ್ಲೇಮ್ ದಟ್ ವಿ ಆರ್ ದ ಒನ್ಸ್ ಹೂ ಫೌಂಡ್ ಇಟ್, ಬಟ್ ಚಿಕನ್ 64 ಬೇರೆಯವರೆಲ್ಲ 65 ಅಂತ ಮಾಡ್ತಾರೆ, ಹೌದು, 64 ಅಂತ. 65 ಅಂದರೆ ಲೆಗ್ ಪೀಸ್, ನಮ್ಮ ಹತ್ರ 64 ಬೋನ್ಲೆಸ್ ಪೀಸ್. ನಾವು ರೆಗ್ಯುಲರ್ ಆಗಿ ಬಂದಾಗ ಆ 64 ನಾವು ಖಂಡಿತ ಟೇಸ್ಟ್ ಮಾಡಿನೇ ಹೋಗೋದು ನಾವು ಅದನ್ನು. ಸೂಪರ್. ಜಾಸ್ತಿ ಫ್ಯಾನ್ಸ್ ಇದ್ದಾರೆ. ಸರ್, ಪ್ಯೂರ್ ಅಥೆಂಟಿಕ್ ಆಂಧ್ರ ಸ್ಟೈಲ್ ಫುಡ್ ಇಲ್ಲಿ ಅಂದರೆ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಸಿಗುತ್ತೆ ಇಲ್ಲಿ. ಸೊ ವೆಜ್ಜಲ್ಲಿ ಅಂದರೆ ಏನು ಬರುತ್ತೆ ಸರ್? ವೆಜ್ಜಲ್ಲಿ ಮೇನ್ ಆಗಿ ನಮ್ಮ ಹೈ ಸೆಲ್ಲರ್ ಇಸ್ ಆಲ್ವೇಸ್ ಮೀಲ್ಸು. ವಿ ಆಲ್ಸೋ ಟ್ರೈಡ್ ವೆಜಿಟೇಬಲ್ ಪಲಾವ್ ಇದೆಲ್ಲ ಮಾಡಿದ್ದೀವಿ. ನನಗೆ ಬರೋ ಕಸ್ಟಮರ್ ಎಲ್ಲ ನಾನ್ ವೆಜ್ ತಿಂತಾರೆ, ಇಲ್ಲಾಂದ್ರೆ ಮೀಲ್ಸ್ ಅಷ್ಟೇ. ಮೀಲ್ಸ್ ತಗೊಂಡು ಚಿಲ್ಲಿ ಚಿಕನ್ನು ಜಾಯಿನ್ ಮಾಡಿಬಿಟ್ಟು ತಿಂತಾರೆ. ಆಂಧ್ರ ಮೀಲ್ಸ್ ಇಸ್ ಆರ್ ಮೀಲ್ಸ್ ಮೇನ್ಲಿ ಫೋಕಸ್ ಆನ್ ಗುಡ್ ಟೇಸ್ಟ್, ಗುಡ್ ಕ್ವಾಲಿಟಿ ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫೈ. ಅನ್ಲಿಮಿಟೆಡ್. ಸರ್, ವೆಜ್ಜಲ್ಲಿ ನನಗೆ ಪಪ್ಪು ತುಂಬ ಇಷ್ಟ ಆಗುತ್ತೆ. ಬಟ್ ಸಾರು ಏನು ಮಾಡ್ತೀರಾ, ಇದು ಹಾಗೆ ಇರುತ್ತಾ, ಏನೋ ಚೇಂಜ್ ಆಗ್ತಾ ಇರುತ್ತೆ? ಎಲ್ಲ ಪಪ್ಪು ಡೈಲಿ ಸೇಮ್ ಆಗಿರುತ್ತೆ, ಮಂಡೇ ಟು ಸಂಡೇ. ರೆಸ್ಟ್ ಆಫ್ ದ ಡೇಸ್ ಪಲ್ಯ ಎಲ್ಲ ಚೇಂಜ್ ಆಗುತ್ತೆ. ಡೈಲಿ ವೆಜಿಟೇಬಲ್ಸ್ ಏನು ಫ್ರೆಶ್ ಆಗಿದೆಯೋ ಒಂದು ಮಾರ್ಕೆಟಲ್ಲಿ ನೋಡಿಬಿಟ್ಟು ವೆಜಿಟೇಬಲ್ಸ್ ಡೈಲಿ ಚೇಂಜ್ ಆಗುತ್ತೆ. ವಡಕರಿ ಮಾಡ್ತೀವಿ, ಒಂದು ಬೀಟ್ರೂಟ್ ಮಾಡ್ತೀವಿ, ಡೈಲಿ ಚೇಂಜ್ ಆಗುತ್ತೆ ವೆಜಿಟೇಬಲ್ಸ್. ಸೀ ಫುಡಲ್ಲಿ ಫಿಶ್ಶು, ಪ್ರಾನ್ಸು, ಇಲ್ಲಿ ಪ್ರಾನ್ ಕಬಾಬ್ ಅಂತಾನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಫ್ರೆಶ್ ಆಗಿದ್ದರೆ ಮಾರ್ಕೆಟಲ್ಲೇ ನಾವು ಇಲ್ಲ ಅಂದರೆ ನಾವು ಮಾಡಲ್ಲ, ಸೇಲ್ ಇಲ್ಲ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ನಾನು ವೆಜ್ ಮೀಲ್ಸ್ ಆರ್ಡರ್ ಮಾಡಿದ್ದೀನಿ ಅನ್ನಪೂರ್ಣನಲ್ಲಿ. ಅದೇದು ಕರೀಸ್ ಬಂದಿದೆ, ಒಂದು ಪಪ್ಪು ಸೂಪರ್. ಪಪ್ಪು ಅನ್ನ ತಿನ್ನೋಕ್ಕೆ ತುಂಬ ಜನ ಗಾಂಧಿನಗರದಲ್ಲಿ ಹೋಗ್ತಾರೆ. ಈಗ ಜೆ ಪಿ ನಗರನಲ್ಲೂ ಸ್ಟಾರ್ಟ್ ಆಗಿದೆ. ಬನ್ನಿ ಸ್ವಾಮಿ, ನೀನೇನು ಆರ್ಡರ್ ಮಾಡಿದ್ಯಾ? ನೀಟಾಗಿ ಎಲ್ಲ ಈಗ ದೊಡ್ಡ ಎಲೆ ನೀಟಾಗಿ ಎಲೆ ತೊಳೆದಿದ್ದೀನಿ. ವೆಜ್ ಮೀಲ್ಸ್ ನೀನು ಮಾಡ್ತಿದ್ದೆ, ನನಗೆ ನಾನ್ ವೆಜ್ ಇಲ್ಲಿ ಬಿರಿಯಾನಿ ಇಷ್ಟ ನನಗೆ. ಒಳ್ಳೆ ನಾನ್ ವೆಜ್ ದಮ್ ಹೊಡಿತಾ ಇರೋ ನೋಡ್ತಾ ಇದ್ದೆ ಬಿರಿಯಾನಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಓಜಿ ಹೌದು, ಒಳ್ಳೆ ಮಟನ್ ದಮ್ ಬಿರಿಯಾನಿನ ನಾನು ಆರ್ಡರ್ ಮಾಡಿದ್ದೀನಿ. ಜೊತೆಲಿ ಒಂದೆರಡು ನಾನ್ ವೆಜ್ ಸ್ಟಾರ್ಟರ್ ಕೂಡ ಬರುತ್ತೆ. ಸೊ ಹೇಗಿರುತ್ತೆ ಬಿರಿಯಾನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬಿಸಿ ಬಿಸಿ ರೈಸು ದೊಡ್ಡ ದೊಡ್ಡ ಸ್ಟೀಮರ್ಗಳು ಇಟ್ಬಿಟ್ಟಿದ್ದಾರೆ. ನಮ್ಮ ಬಿಗ್ ಕಿಚನ್ಗಳ್ನಲ್ಲಿ ಇರುತ್ತಲ್ವ, ನಾವು ದೇವಸ್ಥಾನಕ್ಕೆಲ್ಲ ಹೋದರೆ ಆ ಥರ ಒಂದು ತೋಟ ಸಾಕು. ಬಿಸಿ ಬಿಸಿ ಅನ್ನ, ಹತ್ರದಿಂದ ರೈಸ್ ನೋಡಿ ಕ್ವಾಲಿಟಿ ಯಾವ ಥರ ಇದೆ ಅಂತ ನೋಡಿ. ಒಂದು ನುಗ್ಗೆಕಾಯಿ ಸಾರು, ರಸ, ಗಟ್ಟಿ ಮೊಸರು, ಆಮೇಲೆ ಮಜ್ಜಿಗೆ ಹುಳಿ, ನಾವು ಮೊಸರು ಸಾರು ಅಂತೀವಿ. ಆಮೇಲೆ ಒಂದು ಪಲ್ಯ ಮತ್ತು ಪಪ್ಪು ಇದೆ. ಈಗ ತುಪ್ಪ ಬಂದಿದೆ ನೋಡಿ ಯಾವ ಥರ ಇದೆ. ರೈಸು ನನಗೆ ತೋರಿಸ್ಬಿಡ್ತೀನಿ. ಬಿಸಿ ಬಿಸಿ ರೈಸ್ಗೆ ತುಪ್ಪ, ಅದಾದಮೇಲೆ ಪಪ್ಪುನ ಹಾಕ್ಕೊಂಡ್ಬಿಡ್ತೀನಿ. ನಿಂದು ಬಂತಾ? ಸೊ ನಂದು ಬರ್ದಿದೆ ಸ್ಟಾರ್ಟರ್ಸು. ಒಳ್ಳೆ ಚಿಲ್ಲಿ ಚಿಕನ್ ಕೊಟ್ಟಿದ್ದಾರೆ ನೋಡಿ, ಯಾವ ಥರ ಇರುತ್ತೆ ಇದೆ. ಚಿಲ್ಲಿ ಚಿಕನ್ ಅಂತಲೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಒಂದು ಚಿಲ್ಲಿ ಚಿಕನ್ ಪೀಸ್ ಒಂದು ಹಾಕ್ಕೊಳ್ಳೋಣ. ಅದಾದಮೇಲೆ ಒಂದು ಚಿಕನ್ ಫ್ರೈ ಕೊಟ್ಟಿದ್ದಾರೆ. ಇದು ರೆಡ್ ಕಲರ್ ಮಸಾಲೆ, ಇದು ಯಾವ ಥರ ಇದೆ ನೋಡಿ. ಒಳ್ಳೆ ಚಿಕನ್ ಫ್ರೈ. ನಾನು ರೈಸ್ ಕಲಿಸ್ಬಿಟ್ಟಿದ್ದೀನಿ, ತಡೆಯೋಕ್ಕಾಗ್ತಾಯಿಲ್ಲ. ತುಂಬ ದಿನ ಆಯಿತು ಪಪ್ಪು ಅನ್ನ ತಿಂದು. ನೀನು ಬಂತಾ? ಮಾಡ್ತಾ ಇದ್ದಾರೆ. ಬನ್ನಿ ಸರ್, ಬನ್ನಿ ಪರವಾಗಿಲ್ಲ. ನಾನು ರೈಸು ತಿಂದ್ಬಿಡ್ತೀನಿ. ಓಜಿ ಅನ್ನ, ಪಪ್ಪು,
ಒಂದು ತುತ್ತಲ್ಲೇ ಸಖತ್ ಸಮಾಧಾನ ಕೊಟ್ಟಿದ್ದಾನೆ. ನೀನು ಟ್ರೈ ಮಾಡ್ಬಿಡ್ತೀಯ ಈಗ? ನನಗೆ ಬಿರಿಯಾನಿ ಸ್ಟಾರ್ಟರ್ಸ್ ಫಸ್ಟು ಟ್ರೈ ಮಾಡಿಬಿಡ್ತೀನಿ ನಾನು. ಸೊ ಫಸ್ಟು ಚಿಲ್ಲಿ ಚಿಕನಿಂದನೇ ಹೋಗ್ಬಿಡ್ತೀನಿ. ಅವರು ಸರ್ವ್ ಮಾಡ್ತಾರೋ ರೀತಿ ನನಗೆ ತುಂಬ ಇಷ್ಟ ಆಯಿತು ನನಗೆ. ಪಪ್ಪು ಜೊತೆಯಲ್ಲಿ ಸ್ವಲ್ಪ ಗನ್ ಪೌಡ್ರು, ಚಟ್ನಿ ಪುಡಿ ಹಾಕ್ಕೊಂಡ್ರು ಇನ್ನೂ ಮಜಾ ಕೊಡುತ್ತೆ. ಜೊತೆಲಿ ನಾನ್ ವೆಜ್ ಒಂದು ಸ್ವಲ್ಪ ತಗೋ, ಚಿಲ್ಲಿ ಚಿಕನ್ ಇದೆ. ನಾನು 64 ಒಂದು ಆರ್ಡರ್ ಮಾಡಿದ್ದೀನಿ. ಪಪ್ಪು ರೈಸ್ ಜೊತೆಯಲ್ಲಿ ಈ ಥರ 64 ಅದು ಬೋನ್ಲೆಸ್ ಬರುತ್ತೆ. ತೋರಿಸ್ತೀನಿ ನಿಮಗೆ. ಅದಕ್ಕೆ ಮುಂಚೆ ಸೋಮು ಜಾಸ್ತಿ ನಾನ್ ವೆಜ್ ಸ್ಟಾರ್ಟರ್ಸ್ ಇದೆ, ಅದರಲ್ಲೂ ಒಂದು ಸ್ಪೆಷಲ್ ಐಟಮ್ ಇದೆ. ಇಲ್ಲಿ ಮಾತ್ರ ಸಿಗೋದು, ಗಾಂಧಿನಗರ ಬ್ರಾಂಚ್ನಲ್ಲಿ ಇಲ್ಲ ಅದು ನೀನು ತೋರಿಸು ಸೋಮ್. ಓಕೆ. ಸೊ ಚಿಲ್ಲಿ ಚಿಕನ್ ಸೂಪರ್ ಆಗಿದೆ. ಪೀಸಸ್ಸು ಅಷ್ಟೇ ತುಂಬ ಒಳ್ಳೆ ಪ್ರೀಮಿಯಮ್ ಪೀಸಸ್ಸೇ ಇದೆ. ಮೋಸ್ಟ್ಲಿ ವೆಂಡರ್ ಒಬ್ಬರೇ ಇರ್ತಾರೆ ಅಲ್ಲಿಗೂ ಇಲ್ಲಿ ಕೊಡೋರು. ಸೊ ಡಿಸ್ಟೆನ್ಸ್ ಸ್ವಲ್ಪ ದೂರ ಇರ್ಬೋದು ಗಾಂಧಿನಗರಗಳಿಗೂ, ಬಟ್ ಒಳ್ಳೆ ಕಡೆ ಸೋರ್ಸ್ ಮಾಡಿ ತರ್ತಾರೆ. ನಾವು ಅಲ್ಲಿ ಹೋದಾಗ ಲಾಸ್ಟ್ ಎಪಿಸೋಡ್ ಮಾಡಿದಾಗ ಫುಲ್ ಡೀಟೇಲ್ ವಿಡಿಯೋ ಮಾತಾಡಿದ್ವಿ. ಗಾಂಧಿನಗರದಲ್ಲಿ ಇದೆ, ಸಾಕಷ್ಟು ಕನ್ನಡ ಸೆಲೆಬ್ರಿಟೀಸ್ ಎಲ್ಲ ಊಟ ಮಾಡಿದ್ದಾರೆ ಅಂತ ನಾವು ಓನರ್ನ ಮಾತಾಡಿಸಿದಾಗ ತಿಳ್ಕೊಂಡಿದ್ವಿ. ಲೆಜೆಂಡ್ರಿ ಪ್ಲೇಸು. ಹೌದು, ನಾವು ನೋಡಿದಾಗ ಆಲ್ಮೋಸ್ಟ್ ತುಂಬ ಲಾಯರ್ಸು, ಅಡ್ವೊಕೇಟ್ಸು, ರಾಜಕಾರಣಿಗಳು ಎಲ್ಲ ಫಿಲಮ್ ಆಕ್ಟರ್ಸು ತುಂಬ ಜನ ನೋಡಿದ್ದೀವಿ ನಾವು. ಅವ್ರು ಹೋದ್ರೆ ಜಗ 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 ಅಂತ ಇರುತ್ತೆ ಜನ, ಅಲ್ಲಿ ಖಾಲಿ ಇರಲ್ಲ ಅಲ್ಲಿ. ಇಲ್ಲಿ ಕಲ್ಯಾಣಿ ಮ್ಯಾಗ್ನಮ್ ಎಲ್ಲ ಹತ್ರ ಇದೆ. ಐ ಟಿ ಕ್ರೌಡು ಸಿಗಾಪಟ್ಟೆ ಬರೋಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ಸೊ ನೀವು ನೆಕ್ಸ್ಟ್ ವಿಸಿಟ್ ಮಾಡಿದ್ರೆ ನಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೌದು, ನಮ್ಮ ನೋಡಿದ್ರೆ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ. ಸೊ ದಯವಿಟ್ಟು ತಿಳಿಸೋದು ಮಾತ್ರ ಮರಿಬೇಡಿ. ಸೊ ನೀನು ನೆಕ್ಸ್ಟ್ ಯಾವ ಟ್ರೈ ಮಾಡ್ತೀವಿ? ಹೌದೌದು. ಇದು ಏನಂದರೆ ಫ್ಯಾಮಿಲೀಸ್ ಬರೋದಕ್ಕೆಲ್ಲನೂ ಒಂದು ಒಳ್ಳೆ ಹೋಟೆಲ್ ಇದು, ಒಳ್ಳೆ ರೆಸ್ಟೋರೆಂಟ್. ಬಂತು ನನ್ನ ಬಿರಿಯಾನಿ ಕೊಡಿ ಸರ್. ವಾಹ. ಸೊ ಬಿಸಿ ಬಿಸಿ ಮಟನ್ ದಮ್ ಬಿರಿಯಾನಿ, ಯಾವ ಥರ ರೈಸು, ಆ ಟೆಕ್ಸ್ಚರು, ಸಾಕು 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 ಸಾಕು. ಸೊ ಪೀಸಸ್ಸು ನೋಡ್ತಿದ್ರೇ ಒಂಥರ ಆನಂದ, ಈ ಥರ ಒಂದು ಬಿರಿಯಾನಿ. ಸೊ ಸಿಕ್ಕಾಪಟ್ಟೆ ಆ ಎಲೆಯಲ್ಲಿ ಬಡಿಸ್ತಿದ್ರೇ ಆ ಘಮ ನನಗೆ ಯಥೇಚ್ಛವಾಗಿ ಬರ್ತಾಯಿದೆ. ಫಸ್ಟು ತಿನ್ಬಿಡ್ತೀನಿ. ಫಸ್ಟು ಸಿಕ್ಕಾಪಟ್ಟೆ ಸ್ಟಾರ್ಟರ್ಸ್ ಇದ್ರೇನು ಈ ಬಿರಿಯಾನಿ ಮೇಲೆ ಕಂಡು ಬಿದ್ದೋಗಿತ್ತು ಅವಾಗಿಂದ ನನಗೆ. ಸೊ ಕಾಯ್ತಾ ಇದ್ದೆ ಬರೋದು. ಬಿಸಿ ಬಿಸಿ ಈಗ ತಾನೇ ದಮ್ ಹೊಡೆದು ತೊಗೊಂಬಂದಿರೋ ಬಿರಿಯಾನಿ ಕಲಿಸ್ತಾ ಇದ್ರೆ ಬಿಸಿ ಗೊತ್ತಾ. ನೀನು ಅಲ್ಲಿ ಬಡಿಸ್ಕೊತಾ ಇದೆಯಾ, ನನಗೆ ಇಲ್ಲಿ ಪರಿಮಳ ಬರ್ತಾ ಇದೆ, ನನಗೂ ತೊಡೆಯೋಕ್ಕಾಗ್ತಾ ಇಲ್ಲ. ಏನು ಹೇಳಬಾರ್ದು ಇದ್ರ ಬಗ್ಗೆ. ಅವ್ರವ್ರು ತಿಂದು ಅವ್ರವರೇ ಹೇಳಬೇಕಿದ್ರು ಅಷ್ಟೇ. ಬಾ. ಅಲ್ಲಿಂದ ಒಂದು ಕಂಪ್ಲೀಟ್ ಟೀಮ್ನ ಅಪ್ಸ್ಕಿಲ್ ಮಾಡಿ, ಸೊ ಟ್ರೈನ್ ಮಾಡಿ, ಅಲ್ಲಿ ಏನು ನಿಮ್ಗೆ ರುಚಿ ಸಿಗುತ್ತೋ ಅದೇ ಥರ ರುಚಿ ಒಂದು ಚೂರು ಚೇಂಜಸ್ ಇಲ್ದಿರ JP ನಗರ್ ಬ್ರಾಂಚ್ನಲ್ಲೂ ಸಿಗುತ್ತೆ. ಆ ರೈಸ್ ಕ್ವಾಲಿಟಿ ಆಗಿರ್ಬೋದು, ಆ ರೈಸ್ ಬೆಂದಿರೋದು, ಆ ಮಾಯ್ಶ್ಚರು, ಇದೆಲ್ಲ ಒಂದು ಬೈಟು ಬಾಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಆನಂದ ಅನಿಸ್ಬಿಡುತ್ತೆ. ಈ ಥರ ಬಿರಿಯಾನಿ ಇದು. ಪೀಸು ಪೀಸು ಕೊಟ್ಟಿದ್ದಾರೆ ನೋಡಿ, ಎರಡು ಹೆಂಗೆ ಟಪ್ ಅಂತ ಕಟ್ಟಾಗ್ಬಿಡ್ತು. ಟೆಂಡರು. ಹೌದು. ನೀಟ ಬೇಯಿಸಿದ್ದಾರೆ. ಮಸಾಲೆ ಎಲ್ಲ ಎದ್ದಿರೋದು ಪೀಸ್ಗೆ ಸೂಪರ್. ಬೇರೆ ಸ್ಟಾರ್ಟರ್ಸ್ ಯಾವ್ದು ತೊಗೊಂಡಿದ್ಯಾ? ಇನ್ನು ಮಟನ್ ಕೊಟ್ಟಿದ್ದಾರೆ, ಈಗ ಮಟನ್ ಫ್ರೈ ಒಂದು ಕೊಟ್ಟಿದ್ದಾರೆ, ಮತ್ತು ಇನ್ನೊಂದೇನೋ ಕೊಟ್ಟು ಅದನ್ನು ಪ್ರಾನ್ಸು ಒಂದು ಅದು ತೋರಿಸ್ಬೇಕು ನೀನು. ಹೌದು ಹೌದು. ನಾನು ಒಂದು ನಾನ್ ವೆಜ್ ಸೈಡ್ಸ್ ಒಂದು ಆರ್ಡ್ರ್ ಮಾಡಿದ್ದೀನಿ. ಚಿಕನ್ 64 ಸಿಕ್ಕಾಪಟ್ಟೆ ಫೇಮಸ್. ಅದು ಜಲ್ದಿ ಖಾಲಿ ಆಗೋಗುತ್ತೆ. ಸಖತ್ ಫಾಸ್ಟ್ ಮೂವಿಂಗ್ ಒಂದು ಸೈಡ್ ಡಿಶ್ ಅದು. ಮೀಲ್ಸ್ಗೆ ತುಂಬ ಜನ ತೊಗೊತಾರೆ ಅದನ್ನು. ನಾನು ತೊಗೊಂಡಿದ್ದೀನಿ. ನೆಕ್ಸ್ಟು ರೈಸ್ ಜೊತೆನಲ್ಲಿ ಅದು ಕಾಂಬಿನೇಷನ್ ಮಾಡಿ ತೋರಿಸ್ತೀನಿ. ಸೊ ನೀನು ಯಾವ್ದು ತೋರಿಸ್ತೀರ ನೆಕ್ಸ್ಟು? ಪ್ರಾನ್ಸೇ ತೋರಿಸ್ಬಿಡ್ತೀನಿ. ನೀಟಾಗಿ ಒಳ್ಳೆ ಗೋಡಂಬಿ ಎಲ್ಲ ಮೇಲೆ ಹಾಕಿದ್ದಾರೆ, ಕಬ್ಬೇವಿನ ಸೊಪ್ಪೆಲ್ಲನೂ ಹಾಕಿದ್ದಾರೆ. ಒಂದು ಲೈಟ್ ಕೋಟಿಂಗು ಕಾಣ್ತಿದೆ ನನಗೆ. ಒಂದೇ ಸ್ಪೂನಲ್ಲಿ 3 ಪೀಸ್ ಬಂದಿದೆ. ಸೊ ನೋಡಿ, ನಿನಗೆ ಫಸ್ಟೇ ಇವರ ಪ್ರಾನ್ಸ್ ಫ್ರೈ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಆ ಪ್ರಾನ್ಸ್ ಫ್ರೈ ನನಗೆ ಬರೀ ಆ ಗೊಜ್ಜಲ್ಲೇ ಜಾಸ್ತಿ ತಿನ್ಬಿಡ್ತಿದ್ದೆ ನಾನು. ಹೌದು. ಸೊ ಈಗ ಕಬಾಬ್ ಕೊಟ್ಟಿದ್ದಾರೆ, ಒಂದು ಲೈಟ್ ಕೋಟಿಂಗು. ಆ ಪ್ರಾನು, ಆ ಸೈಜಸ್ಸು ನೋಡಿ ಯಾವ ಥರ ಇದೆ ಸೈಜು. ಒಳ್ಳೆ ಟೈಗರ್ ಪ್ರಾನ್ ಅನ್ಕೊತೀನಿ. ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ ನೋಡಿ. ಚಿಕನ್ 64 ಇದು ಬೋನ್ಲೆಸ್ ಬರುತ್ತೆ. ನಂಗೆ ಗೊತ್ತಿರೋ ಥರ ಇವರೇ ಈ ಒಂದು ಡಿಶ್ನ ಇನ್ವೆಂಟ್ ಮಾಡಿರೋದು ಬೆಂಗಳೂರಿನಲ್ಲಿ. ಸೊ ಏನು ಮಾಡೋಣ ಅಂದರೆ
ಒಂದು ಪೀಸ್ನ ತಗೊಂಡು ಮುರಿದು ರೈಸ್ ಜೊತೆ ನಾವು ತುತ್ತು ಮಾಡಿಕೊಂಡು ಟ್ರೈ ಮಾಡಿಬಿಡ್ತೀನಿ. ಬಿಸಿ ಬಿಸಿ ಆ ಪ್ರಾನು, ಆ ಮಸಾಲೆ ಹಾಕಿದ ತಕ್ಷಣ ಬಾಯಿ ತುಂಬ ಸಿಗೋ ಆ ಮಾಂಸ ನೆಕ್ಸ್ಟ್ ಲೆವೆಲ್ ಬರೋದು. ಇನ್ನೊಂದು ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ, ಫ್ರೆಶ್ ಇದ್ದರೆ ಮಾತ್ರ ತಗೊಂಬಂದು ಮಾಡ್ತಾರೆ, ಅದೆಷ್ಟು ಸಿಗುತ್ತೋ ಅಷ್ಟೇ, ಇಲ್ಲ ಅಂದರೆ ಇಲ್ಲ ಅವತ್ತು ಮೆನುವಲ್ಲಿ. ಮೆನುವಲ್ಲಿ ಇರಲ್ಲ, ಫ್ರೆಶ್ ಸಿಕ್ಕಿದ್ರೆ ಮಾತ್ರ ಅಂತ ಮಾಡೋದು ಓನರ್ ಹೇಳ್ತಿದ್ರು. ಬಟ್ ನೋಡಿ ಆ ಸೊಗಡು ಯಾವ ಥರ ಗೊತ್ತಾಗುತ್ತೆ ಅದ್ರದ್ದು, ಆ ಪ್ರಾನ್ದು. ಈ ಸಾಕಿರೋದೆಲ್ಲ ಬರುತ್ತೆ, ಅದರಲ್ಲಿ ಈ ಸೊಗಡೆಲ್ಲ ಇರಲ್ಲ, ನಾನು ಗೊತ್ತಿರೋ ಥರ. ಹೌದು ಹೌದು. ಸೊ 64 ಯಾರು ತಿಂದಿದ್ದೀರಾ ಅನ್ನಪೂರ್ಣ ಗಾಂಧಿನಗರ ಬ್ರ್ಯಾಂಚ್ನಲ್ಲಿ, ಒಂದು ಸಾಧ್ಯ ಆದರೆ ಕಮೆಂಟ್ ಮಾಡಿ. ಸೊ ನನಗಂತೂ ಈ ಥರ ಒಂದು 65 ಮತ್ತು 64 ಎರಡೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮೀಲ್ಸ್ ಜೊತೆಯಲ್ಲಿ. ಪ್ಲಸ್ ಆ ಪ್ರಾನ್ಸ್ದೊಂದು ಕೊಜ್ಜು ಸಿಗುತ್ತೆ, ಸೂಪರ್ ಕ್ಲಾಸಿಕ್ ಟೇಸ್ಟ್ ಅದು. ಹೌದು. ಆಮೇಲೆ ವಜ್ರಂ ಮೀನೆಲ್ಲ ಸಿಗುತ್ತೆ, ಅಂಜಲ್ಲು, ಅದೂ ಸಖತ್ತಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಲ್ಲೂ ಜೆ ಪಿ ನಗರ ಆಸುಪಾಸು ಇರೋರು ಬೇಕಾದ್ರೆ ಸ್ವಿಗ್ಗಿ ಝೊಮ್ಯಾಟೋದಲ್ಲೂ ಬೇಕಾದ್ರೆ ಆರ್ಡರ್ ಮಾಡ್ಕೊಂಡು ತೊಗೊಬೋದು. ಇಲ್ಲಿ ತನಕ ಬರೋಕ್ಕಾಗಲ್ಲ ಅಂದರೆ ಸೊ ಮತ್ತೆ ಕಾಯ್ಕೊಂಡಿರ್ತಾರೆ, ಎಲೆ ಖಾಲಿ ಆಗಿದ ತಕ್ಷಣ ರೈಸ್ ಇಟ್ಕೊಂಡಿರ್ತಾರೆ ಬಿಸಿ ಬಿಸಿ ಮತ್ತೆ ಮತ್ತೆ ಬಡಿಸೋದಕ್ಕೆ. ಸದ್ಯ ಹಾಕ್ಸ್ಕೋ. ಇಲ್ಲ, ನಾನು ತಿಂತೀನಿ, ನನಗೆ ಸ್ವಲ್ಪ ಬಿರಿಯಾನಿ ತಗೋ. ಬಿರಿಯಾನಿ ಮೇಲೆ ಆಸೆ ಆಗೋಯ್ತು. ಸೊ ಅದಕ್ಕೇ ರೈಸ್ ಮಾತ್ರ ಒಂದು ಸ್ವಲ್ಪ ಹಾಕ್ಕೊತೀನಿ, ಯಾಕಂದರೆ ಅದು ದಮ್ ಹೊಡೆದಿದ್ದು ಶೂಟ್ ಮಾಡ್ತಾಯಿದ್ದೆ, ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ ಅವಾಗಲೇ. ಸೊ ಇದರ ಬಿರಿಯಾನಿ ಆಗಲಿ, ಮೀಲ್ಸ್ ಆಗಲಿ, ಚಿಕನ್ ಬಿರಿಯಾನಿಯೂ ಸಖತ್ತಾಗಿರುತ್ತೆ. ನಿಜ ನಿಜ ನಿಜ. ಏನಂದರೆ ನಮಗೂ ಬೆಂಗಳೂರಲ್ಲಿ ಒಂದು 5 ಕಡೆ ಬಿರಿಯಾನಿ ತುಂಬ ಇಷ್ಟ, ಅದರಲ್ಲಿ ಇದು ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹಾಂ, ಸೂಪರ್. ಜೀರಾ ಸಾಂಬಾರ್ ರೈಸ್ನ ಒಂದು 3/4 ಭಾಗ ಬೇಯಿಸ್ಕೊಂಡು ಆಮೇಲೆ ದಮ್ ಹಾಕ್ತಾರೆ. ಸೂಪರ್ ಗುರು. ಅಲ್ಲಿ ಬಿರಿಯಾನಿ ಮಾಡೋ ಆ ಪಾತ್ರೆ ಆಗಿರ್ಬೋದು, ದಮ್ ಹೊಡಿಯೋ ಸ್ಟೈಲ್ ಆಗಿರ್ಬೋದು, ತುಪ್ಪ ಹಾಕೋ ಸ್ಟೈಲ್ ಆಗಿರ್ಬೋದು, ಆ ಬಿರಿಯಾನಿಗೆ ನನಗೆ ಎಲ್ಲನೂ ಇಷ್ಟ ಆಯಿತು. ನಾನು ತುಂಬ ದಿನ ಆದಮೇಲೆ ಇದು ನೋಡಿದೆ, ಲೀಟರು ಹಾಲೆಲ್ಲ ಅವಾಗ ಮನೆ ಹತ್ರ ಮುಂದೆ ಬಂದು ಅದೇ ಲೀಟರ್ನಲ್ಲಿ ಎಳೆದು ಹಾಕ್ತಾಯಿದ್ರು. ಅದೇ ಥರ ಒಂದು ಇದರಲ್ಲಿ ತುಪ್ಪ ಹಾಕ್ಕೊಂಡು ಹೌದು ಸಕ್ಕದಾಗಿ ದಮ್ ತೆಗೆದ್ರು. ಹೌದು. ಪ್ರೀಮಿಯಂ ಪೀಸಸ್ಸು ಅಂತ ಹೇಳ್ತಿದ್ರಲ್ಲ, ಅಲ್ಲೇ ಒಂದು ದೊಡ್ಡ ತುಂಡಿಟ್ಕೊಂಡು ಮಚ್ಚಿಟ್ಕೊಂಡಿದ್ದಾರೆ. ಬೇಟಾಗ ಪೀಸ್ ಹೊಡ್ಕೊಂಡು ಮಾಡ್ತಾ ಇರೋದು, ಅದಕ್ಕೆ ಇಷ್ಟು ಚೆನ್ನಾಗಿ ಪೀಸ್ಗಳು ಬರ್ತಾ ಇರೋದು. ಹೌದು, ಯಾಕಂದರೆ ಇವ್ರಿಗೆ ತುಂಬ ರೆಗ್ಯುಲರ್ ಕಸ್ಟಮರ್ಸು. ಪೀಸು ಯಾವಾಗಲೂ ಒಂದೇ ಥರ ಇರಬೇಕು, ಆ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ನೋಡಿ 65ಗೆಲ್ಲ ಇದು ಬೋನ್ಲೆಸ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ಇಲ್ಲಿ ಇನ್ಹೌಸ್ ಮಾಡ್ಕೊಂಡ್ರೇ ಆಗೋದು. ಅಂಗಡಿಯಲ್ಲಿ ಹೋಗ್ಬಿಟ್ಟು ಆರ್ಡರ್ ಕೊಟ್ಕೊಂಡು ತರೋಕ್ಕೆಲ್ಲ ಆಗಲ್ಲ, ಟೈಮ್ ಇರೋದಿಲ್ಲ ಹೋಟ್ಲ್ ನಡೆಸೋರಿಗೆ. ಸೊ ಇನ್ಹೌಸ್ ಇದ್ದಾಗ ಆ ಬುಚರಿಂಗ್ ಕ್ವಾಲಿಟೀಸ್ ಇರೋರು ನೀಟಾಗಿ ಬಿಡಿಸಿ ಈ ಥರ ಇದು ಮಾಡ್ತಾರೆ. ಸಖತ್ ಒಳ್ಳೆಯ ಒಂದು 64 ಖಂಡಿತ ಟ್ರೈ ಮಾಡಿ. ಹೌದು, ಹಾಕಿ ಇಲ್ಲೇ ಆ ಬಿಸಿ ಬಿಸಿ ಅನ್ನ ಬಡಿಸ್ತಾ ಇದ್ದು ನಾನು ಸತ್ಯ ತಟ್ಟೆಯಲ್ಲಿ ನೋಡಿ ನನಗೂ ಖುಷಿ ಆಗ್ತಾಯಿತ್ತು. ಸೊ ಇಲ್ಲಿ ಕೊಡೋ ಸ್ಟಾರ್ಟರ್ಗಳಲ್ಲಿ ನೋಡಿ ಈ ಥರ ಗೊಜ್ಜು ಇರುತ್ತೆ. ಈ ಥರ ಈ ಗೊಜ್ಜು ಜೊತೆನೂ ಅಷ್ಟೇ ಆರಾಮಾಗಿ ಕಲ್ಸ್ಕೊಂಡು ತಿಂದ್ಬಿಟ್ರೆ ಆನಂದ. ಇದು ನೀನು ಆ ಪ್ರಾನ್ಸ್ ಗೊಜ್ಜು ಕಲ್ಸ್ಕೊಂಡು ಪ್ರಾನ್ಸ್ ಗೊಜ್ಜು ನನಗೆ ಪ್ರತಿ ಸಲ ಇಷ್ಟ. ಅದು ನಾನು ಯಾವಾಗ ನಾನು ತರಿಸ್ಕೊಳ್ತಿದ್ದೆ ಸತ್ಯ ಚಿಕನ್ 64 ಇದೇ ಮಟನ್ ಜೊತೆ ಹಾಗೆ ಕಲ್ಸ್ಕೊಂಡಿರೋ ಗೊಜ್ಜು ಜೊತೆ ಒಂದು ಪೀಸ್ ಹಾಕ್ಕೊಂಡು ಕಲ್ಸ್ಕೊಂಡೆ. ಸತ್ಯ ನೀನು ಏನು ಮೊಸರು ಇಲ್ಲ? ನಾನು ಯಾವಾಗ ಬಂದರೂ ಮೊಸರು ಎಂಡ್ ಮಾಡೋದು. ಸೊ ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ, ನೀಟಾಗಿ ಎಪ್ಗೆ ಹಾಕ್ಬಿಟ್ಟು ಆ ಕಪ್ನಲ್ಲಿ ಜೋಡಿಸ್ಬಿಟ್ಟಿರ್ತಾರೆ, ಗಟ್ಟಿ ಇರುತ್ತೆ ಮೊಸರು. ಫೈನಲ್ ಟಚ್ಚು ಮೊಸರನ್ನ ಜೊತೆ ಎಂಡ್ ಮಾಡಿಬಿಡ್ತೀನಿ ಯಾವಾಗ ಅನ್ನಪೂರ್ಣಾಗ ಹೋದಾಗಿಲ್ಲ. ಹೌದು, ಆನಂದ, ಪರಮಾನಂದ. ಎಬ್ಗಾಕಿರೋ ಮೊಸರೇ ಗುರು. ಈ ನಡುವೆ ಪ್ಯಾಕೆಟ್ ಮೊಸರುಗಳು ತಿಂದು ಸ್ವಲ್ಪ ಬೇಜಾರಾಗುತ್ತೆ. ಈ ಥರ ಸಕ್ಕತ್ತಾಗಿ ಎಬ್ಗಾಕಿ ಮಾಡುವಂಥ ಮೊಸರು ಅಲ್ಟಿಮೇಟ್ ಯಾವತ್ತು. ಹೌದು. ಎಲ್ಲ ನಾವು ಹೊರಗಡೆ ಬಂದಾಗೂ ಅಷ್ಟೇ ನಾನು ಸತ್ಯ ಒಂದು ಕ್ಯಾರಿಯರ್ ಮೀಲ್ಸ್ ಅಂತ ತೊಗೊತಿದ್ವಿ. ಅಲ್ಲಿ ಒಂದು ಕ್ಯಾರಿಯರ್ ಮೀಲ್ಸ್ ತೊಗೊಂಡು 3 ರಿಂದ 4 ಜನ ಊಟ ಮಾಡ್ತಿದ್ವಿ ನಾವು. ಹೌದು, ಈ ವೆಜ್ಜು ನಾವು ಯಾವಾಗಲೂ ಅಷ್ಟೇ ಫೈನಲಲ್ಲಿ ಒಂದು ಒಳ್ಳೆ ವೆಜ್ ಊಟನೇ ಮಾಡ್ಕೊಂಡೇ ಬರ್ತಿದ್ದಿದ್ದು. ಹೌದು, ಯಾವಾಗ ಗೊಜ್ಜು ಹಾಕ್ಕೊಂಡು ಮೊಸರನ್ನಕ್ಕೆ ಎಂಡ್ ಮಾಡಿಬಿಟ್ರೆ ಅಂತೂ ತೃಪ್ತಿಯಾಗಿರುತ್ತೆ. ಸೊ ಫೈನಲಾಗಿ ಏನು ಹೇಳ್ತೀವಿ? ಸೂಪರ್ ಆಗಿತ್ತಪ್ಪ. ನನಗಂತೂ ತಿಂದಿರೋದೆ, ಬಟ್ ಇಲ್ಲಿ ಜೆ ಪಿ ನಗರದವರು ಸ್ವಲ್ಪ ಪುಣ್ಯ ಮಾಡಿದ್ದಾರೆ ಅನ್ಕೊಬೋದು, ಈ ಹೋಟ್ಲು ಬಂದಿದೆ. ಸೊ ಎಲ್ಲರೂ ಅಷ್ಟೇ ಬಂದು ಒಂದ್ಸಲಿ ಟೇಸ್ಟ್ ಮಾಡಿ. ಯಾರಾದ್ರೂ ತಿನ್ಬೇಕಾದ್ರೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಒಂದ್ಸಲಿ ಬಂದು ತಿನ್ನಿ, ಖಂಡಿತವಾಗ್ಲೂ ಇಷ್ಟಪಡ್ತೀರ. ಸೊ ಓವರ್ ಆಲ್ ಲೆಜೆಂಡ್ರಿ ಪ್ಲೇಸು. ನಾವು ಇದ್ರ ಬಗ್ಗೆ ಜಾಸ್ತಿ ಹೇಳೋ ಅಷ್ಟು ದೊಡ್ಡವರು ಅಲ್ಲ. ತುಂಬ ಜನ ಅನ್ನಪೂರ್ಣ ಬಗ್ಗೆ ಗೊತ್ತಿರೋರು ಇರ್ತಾರೆ, ನಾವು ಜಾಸ್ತಿ ಹೇಳಿ
ಇದು ಮಾಡೋಕ್ಕೆ ಹೋಗೋದಿಲ್ಲ. ಆದಷ್ಟು ಬೇಗ ವಿಸಿಟ್ ಮಾಡಿ. ಒಳ್ಳೆ ಆ್ಯಂಬಿಯನ್ಸು, 3 ಫ್ಲೋರ್ ಇದೆ. ಫ್ಯಾಮಿಲಿ ಜೊತೆ ಬನ್ನಿ, ನಿಮ್ಮ ಟೀಮ್ಗಳ ಜೊತೆ ಬನ್ನಿ, ಫ್ರೆಂಡ್ಸ್ ಆದರೂ ಬನ್ನಿ. ಸೊ ಒಂದು ಒಳ್ಳೆ ಊಟನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮೀಲ್ಸ್ ಆಗಲಿ, ಇಲ್ಲಿರೋ ನಾನ್ ವೆಜಿಟೇರಿಯನ್ ಡಿಶಸ್ ಆಗಲಿ, ಅಥೆಂಟಿಕ್ OG ಆಂಧ್ರ ಸ್ಟೈಲ್ ಡಿಶಸ್ನ ಟ್ರೈ ಮಾಡ್ಬೋದು ಬಂದರೆ. ಸೊ ಖಂಡಿತ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸುಮ್ಮನೆ ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.